Media is the voice of voiceless. If that voice goes wrong, I'll cut that voice. Camera go. Yeah. Someone is there, Papa. ಲೈಟ್ ಆಫ್ ಆಯ್ತು. ಏನ್ ಮಾಡೋದು? ಮಾತಾಡ್ಬೇಡ. ಲೈಟ್ ಆನ್ ಆಗಿದೆ ಬಾಬಾ. ಬಾ ಮುಂದೆ ಬಾ. ಸ್ಲೋ ನಿಧಿ.
ಓಕೆ ಕಮ್ ಆನ್ ಬಾ 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 ಫುಟೇಜ್ ಸಿಕ್ಕಿಲ್ಲ ಕಣೋ. ಫೈನಲಿ ಸ್ಟ್ರಿಂಗ್ ಆಪರೇಷನ್ ಮುಗೀತು. ಚೆನ್ನಾಗಿತ್ತಲ್ಲ? ಚೆನ್ನಾಗಿತ್ತು. ಮತ್ತೊಡಿ ಹ್ಯಾಂಡು. ಆದ್ರೆ ಪೂರ್ತಿ ಫುಟೇಜ್ ಸಿಕ್ಕಿಲ್ಲ. ಇಷ್ಟು ಸಾಕು. ಹಲ್ಲುಗಳು ಸ್ಟ್ರಾಂಗ್ ಇದ್ರೆ ನಾನು ಸ್ಟ್ರಾಂಗ್. ಕೋಲ್ಗೇಟ್ ಸ್ಟ್ರಾಂಗ್ ಟೀತ್. ಕಂಗ್ರಾಟ್ಸ್ ನೀತಿ. ಬೆಳಗ್ಗೆ ಎನ್ಆರ್ಐ ಡಾಕ್ಟರ್ಗೆ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ಕ್ಲಿನಿಕ್ಗೆ ಬರ್ತಿದ್ದ ಮಹಿಳೆಯರಿಗೆ ಮತ್ತು ಬರುವ ಔಷಧಿ ಅಂತೂ ನಾವ್ ಅನ್ಕೊಂಡಂಗೆ ನಮ್ ಚಾನೆಲ್ TRP ರಿಲೀಸ್ ಆಯ್ತು. ಅದ್ ನಿಮ್ ಬಾಸ್ ವಿನಯ್ಗೆ ಹೋಗಿ ಹೇಳು, ನನಗಲ್ಲ. ಡಾಕ್ಟರ್ ಹಲ್ಲೆ ಆರೋಪ ಅವ್ರ ಆಫೀಸಲ್ಲಿ ಇಲ್ಲ. ಹೇಳಿ ಬರ್ತಾ ಇದೆ. ಸ್ಟಿಂಗ್ ಆಪರೇಷನ್ ನಲ್ಲಿ ಕಾಮುಕ ವೈದ್ಯನ ಕರ್ಮಕಾಂಡ ಬಯಲು ಮಾಡಿದೆ ಐನ್ಯೂಸ್. ಕಾಮುಕ ಎನ್ಆರ್ಐ ವೈದ್ಯನನ್ನ ಬೆಂಗಳೂರಿನ ಪೊಲೀಸರು ಬಂಧಿಸಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಎನ್ಆರ್ಐ ವೈದ್ಯನ ಬಳಿ ಚಿಕಿತ್ಸೆಗೆ ಹೋಗಿದ್ದಂತಹ ಮಹಿಳೆಯರು ಹಾಗೇನೆ ಯುವಕರಿಗೆ ಇದೀಗ ಆತಂಕದ ಪರಿಸ್ಥಿತಿ ಎದುರಾಗಿದೆ ಅಂತಾನೆ ಹೇಳಬಹುದು. ಇದು ಐನ್ಯೂಸ್ ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ, ಹಾಗೇನೆ ಬಿಗ್ ಇಂಪ್ಯಾಕ್ಟ್ ಕೂಡ. ಡಾಕ್ಟರ್ ನನಗೆ ಈ ತರ ಮಾಡ್ತಾರೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಇಂಥವ್ರಿಗೆಲ್ಲ ಗಲ್ಗೆರೆಸ್ಬೇಕು. ನಮ್ ಡಾಕ್ಟರ್ ಇಂಥ ಕಾಮುಕ ಅಂತ ಗೊತ್ತಿರಲಿಲ್ಲ. ಇಷ್ಟು ನೀಚ ಅಂತ ಗೊತ್ತಿದ್ದಿದ್ರೆ ನಾನು ಅವನ ಹತ್ರ ಕೆಲಸನೇ ಮಾಡ್ತಿರ್ಲಿಲ್ಲ. ಅವನ ಹತ್ರ ಕೆಲಸ ಮಾಡೋ ಬದಲು ಯಾವುದಾದ್ರೂ ಕೂಲಿ ಕೆಲಸ ಮಾಡ್ಬೋದಾಗಿತ್ತು. ಅವನು ಮಾಡಿರೋ ಇಂಥ ಕೆಲಸಕ್ಕೆ ಅವನಿಗೆ ಸರಿಯಾಗಿ ಶಿಕ್ಷೆ ಆಗಬೇಕು. ಹಲೋ ವಿನಯ್, ಯಾಕೆ ವಿನಯ್, ಏನಾಯ್ತು? ಹಲೋ ವಿನಯ್, ವಿನಯ್ 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 ಎಲ್ಲ ಎಲ್ಲಿ ಹೋದ್ರು? ವಿನಯ್ Surprise! Thank you guys. Hello Niti. From next year we are moving to this new building and this is the new logo of our channel. ಹೆಂಗೆ ಚಮಕ್? ನಾಳೆ ಆಫೀಸಿಗೆ ಬರ್ತಾ ಇದ್ದೆ ತಾನೆ, ಇಂಥ ಚೀಪ್ ಸರ್ಪ್ರೈಸ್ ಕೊಡೋ ಅವಶ್ಯಕತೆ ಏನಿತ್ತು ಇವಾಗ? ಡೋಂಟ್ ಯು ಹ್ಯಾವ್ ಎನಿ ಕಾಮನ್ ಸೆನ್ಸ್? What are you people doing here? Just get back to your work. ನಿನಗೆ ಚೆನ್ನಾಗಿ ಗೊತ್ತು, ನನ್ಗಿರೋ ಒಬ್ಬನೇ ಫ್ರೆಂಡ್ ನೀನು. ಅಂಡ್ ರಿಮೆಂಬರ್ ದಿಸ್, ಡೋಂಟ್ ಪ್ಲೇ ವಿತ್ ಮೈ ಎಮೋಷನ್ಸ್. ಹಾ, ಅದ್ ಸರಿ, ಅದಕ್ಕೆಲ್ಲ ಬಡ್ಜೆಟ್ ಹೇಗೆ? ಅದ್ ಬಿಡು, ನಾನೇನೋ ಪ್ಲಾನ್ ಮಾಡಿದ್ದೀನಿ. Hey, you know one thing? I have some big plans.
ಹಲೋ ಹಲೋ ಹಾ ಅರ್ಜುನ್. ಮೇಡಮ್, ಅದು ವಯಸ್ಸಾದವ್ರು ಇಬ್ರು ಬಂದಿದ್ರು, ಓಕೆ. ಮೀಡಿಯಾ ಕಡೆಯಿಂದ ಸಪೋರ್ಟ್ ಬೇಕಂತ. ಏನ್ ಮಾಡೋದು ಮೇಡಮ್? ರೂಪಾಗ್ ಹೇಳಿ. ಮೇಡಮ್, ಅದು ಅವ್ರು ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಮೇಡಮ್. ಹೌದಾ? ಇಂಟರ್ವ್ಯೂಗೆಲ್ಲ ಅರೇಂಜ್ ಮಾಡಿ, ನಾನು ಅಲ್ಲೇ ಬರ್ತೀನಿ. ಓಕೆ ಮೇಡಮ್, ಅರೇಂಜ್ ಮಾಡಿಸ್ತೀನಿ ಮೇಡಮ್. ಯಾರಪ್ಪ ಇದು ಬೆಳಬೆಳಗ್ಗೆ ಫೋನು? ಚಿನ್ನು ಚಿನ್ನು, ಏನ್ ಚಿನ್ನು ನೀನು ವಾರಕ್ಕೊಂದು ತಿಂಗಳಿಗೊಂದು ಹಬ್ಬ ಅಂತ ನಾನು ಇಲ್ಲಿ ಒಬ್ಬನೇ ಬಿಟ್ಟೋಗ್ಬಿಟ್ರೆ ನನ್ನ ಜೊತೆ ಹಬ್ಬ ಮಾಡೋರು ಯಾರು? ನೀನು ಇಲ್ಲದೆ ಒತ್ತೆ ಹೋಗ್ತಾ ಇಲ್ಲ. ನಾನು ನಿನ್ನ ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಗೊತ್ತಾ? ಅದು ಚಿನ್ನು ಏನಿಲ್ಲ ಚಿನ್ನು, ಅದು ಇದೇನು ಚಿನ್ನು ಹಿಂಗೆ ಕೇಳ್ತೀಯ? ಯಾರೂ ಇದ್ದಿರ್ಲಿಲ್ಲ. ಇಷ್ಟೆಲ್ಲ ಆಟ ಮಾಡಬಾರ್ದು, ಬೇಗ ಬಾ ಚಿನ್ನು, ನನ್ನ ಬಂಗಾರ ಅಲ್ವಾ? ಚಿನ್ನು ಅಲ್ಲ, ನನ್ನ ಮಾತು ನಂಬರ್ ನನ್ನ ತಪ್ಪಿಲ್ಲ. ಅಯ್ಯೋ ಚಿನ್ನು, ಅಯ್ಯೋ ಇಷ್ಟಕ್ಕೆ ಡೈವರ್ಸ. ಉಳಿದೇ ಥರ ಪದೇ ಪದೇ ಬಾಡು ಅಂದರೆ ಸಾಕು, ತವ್ರ ಮನೆ ಪಿ ಟಿ ಉಷಾರ್ ಹಾಕೊಂತಾರೆ ಓಡ್ಬಿಡ್ತಾಳೆ ಹಂಗೆ. ನಾನು ಇಲ್ಲಿ ಕೂತ್ಕೊಂಡು ಏನು ಪದ್ಯ ಮಾಡ್ಲಾ? ಏಯ್ ಬಾರೋ ಇಲ್ಲಿ. ಏನೋ ಏನೋ ಇದು ವಿಡಿಯೋ? ನಮಸ್ಕಾರ ವೀಕ್ಷಕರೇ, ಐ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮುದ್ದು ಮಹೇಶ. ನೋಡಿ ವೀಕ್ಷಕರೇ, ನೋಡಿ ನೀವೇ ಕಂಡ ನೋಡಿ, ಇವ್ನು ಯಾರೋ ಫುಟ್ಬಾಲ್ ಪ್ಲೇಯರೇ ಅನ್ಸುತ್ತೆ. ಬಾಲ್ ಹೊಡಕ್ಕೆ ಹೋಗಿ ಅವ್ನ ಬಾಲೆ ಹೊಡ್ಕೊಂಡು ಸತ್ತೋಗ್ಬಿಟ್ಟು ಅನ್ಸುತ್ತೆ. ನೀವು ನಂಬಕ್ಕಾಗ್ತಾ ಇಲ್ಲ ವೀಕ್ಷಕರೇ, ನಾನೇ ಪ್ರೂವ್ ಮಾಡಿ ತೋರಿಸ್ತೀನಿ. ನೋಡಿ ವೀಕ್ಷಕರೇ, ಯಾವ ರೀತಿ ವ್ಯಕ್ತಿ ಸತ್ತಿದ್ದಾನೆ ಅಂದರೆ ಹಿಂಗೆ ಕಾಲು ಕಿಸ್ಕೊಂಡು ಹಿಂಗೆ ಸತ್ತಿದ್ದಾನೆ. ಈ ಕೈ ಹಾಕ್ಲಕ್ಕೋ ಹೊಡ್ಕೊಂಡಂಗೆ ಐತೆ ಅಂತ ನೋಡ್ತಾ ಇರಲಿಲ್ಲ ವೀಕ್ಷಕರೇ. ಪಾಪ ಚಳಿಲಿ ಆಡಿ ಆಡಿ ಫುಟ್ಬಾಲ್ನ ಪಾಪ ಕೈಯೆಲ್ಲ ಅಟ್ಕೊಬಿಟ್ಟೈತೆ ವೀಕ್ಷಕರೇ, ಏನು ಮಾಡೋಕ್ಕಾಗಲ್ಲ ಪಾಪ. ಅಯ್ಯೋ ನೋಡ್ತಲ್ಲ ವೀಕ್ಷಕರೇ, ಈ ರೀತಿ ಒಂದು ಪ್ರಾಣಿಯಿಂದ ಪಾಪ ಅಮಾಯಕ ಮೇಲ್ಕೊಂಡೋಗ್ಬಿಟ್ಟಿದ್ದಾರೆ ವೀಕ್ಷಕರೇ. ಏನು ಮಾಡೋಕ್ಕಾಗಲ್ಲ, ವಿಧಿಯಾಟ. ಅಯ್ಯೋ ಇದೇ ರೀತಿ ವೀಕ್ಷಕರೇ ಯಾವುದೇ ಫುಟ್ಬಾಲ್ ಪ್ಲೇಯರ್ಗೂ ಆಗ್ಬಾರ್ದು ವೀಕ್ಷಕರೇ. ಇದೇ ರೀತಿ ಏನಂದರೆ ನನ್ನ ಕೈಲಿ ಏನು ಮಾತಾಡೋಕ್ಕಾಯ್ತಲ್ಲ ವೀಕ್ಷಕರೇ, ಗಟ್ಲು ನೋವು ಆಗ್ತಾಯಿಲ್ಲ ವೀಕ್ಷಕರೇ. ಕ್ಯಾಮ್ರಾಮನ್ ಶಿವಕುಮಾರ್ ಜೊತೆ ಮುದ್ದು ಮಹೇಶ, ಗಟ್ಲು ನೋವು ಕಟ್ ಮಾಡಬೇಕಲ್ಲ ಮರೇ. ಇದಿನ್ನು ಟ್ರೈಲರ್ ಅಷ್ಟೇ, ಪಿಕ್ಚರು ಬೇರೆ ಥರನೇ ಇದೆ. ತೋರಿಸ್ತಾ ನೀನು ಕಮಿಂಗ್ ಸೂನ್. ಬಂದೆ ಮೇಡಮ್. ಟ್ರೈಲರೇ ನೋಡೋಕ್ಕಾಗ್ತಾ ಇಲ್ಲ, ಪಿಕ್ಚರ್ ಹೆಂಗ? ಎಕ್ಸ್ಕ್ಯೂಸ್ ಮಿ ಮೇಡಮ್. ಎಸ್. ಇಂಟರ್ವ್ಯೂಗೆಲ್ಲ ರೆಡಿ ಇದೆ ಮ್ಯಾಮ್. ಮೈಕೆಲ್ಲ ರೆಡಿ ಇದೆಯಲ್ಲ? ಕ್ಯಾಮ್ರಾ 2 ರೆಡಿನಾ? ಹೇಳಿ. ನಮಸ್ಕಾರ ಮೇಡಮ್, ನಾನು ಶ್ರೀನಿವಾಸು ಅಂತ ಮೇಡಮ್. ನಾನು ಸರೋಜಮ್ಮ ಅಂತ. ನಾವಿಬ್ರು ಗೌರ್ಮೆಂಟ್ ಹೈಸ್ಕೂಲ್ ಟೀಚರ್ಸು. ಸುಮಾರು 30 ವರ್ಷದಿಂದ ಗೌರ್ಮೆಂಟ್ ಹೈಸ್ಕೂಲ್ನಲ್ಲಿ ಕೆಲಸ ಮಾಡ್ತಿದ್ದೀವಿ ಮೇಡಮ್. ನಿಮ್ಮ ಸಮಸ್ಯೆ ಏನು ಹೇಳಿ? ನಮಗೆ ಮಕ್ಕಳು ಮರಿ ಯಾರೂ ಇಲ್ಲ, ಆದರೆ ಜೀವನದಲ್ಲಿರೋದು ಒಂದೇ ಆಸೆ, ನಾವು ಸಾಯೋದ್ರೊಳಗೆ ಒಂದು ಸ್ವಂತ ಮನೆ ಮಾಡ್ಕೋಬೇಕು ಅನ್ನೋದು. ಅದಕ್ಕೆ ನಾವು 30 ವರ್ಷದಿಂದ ಕಷ್ಟಪಟ್ಟು ದುಡ್ದು ಹಣನೆಲ್ಲ ಒಬ್ಬ ಬಿಲ್ಡರ್ನ ನಂಬಿ ಕೊಟ್ರೆ ನಮ್ಮ ನಂಬಿಸಿ ದುಡ್ಡಿಸ್ಕೊಂಡು ಮನೇನೂ ರಿಜಿಸ್ಟ್ರೇಷನ್ ಮಾಡ್ಕೊಡ್ತಾ ಇಲ್ಲ, ಮತ್ತೆ ನಾವು ಕೊಟ್ಟಿದ್ದ ಹಣನೂ ವಾಪಸ್ ಕೊಡೋದಕ್ಕೆ ಒಪ್ಕೋತಾ ಇಲ್ಲ ಮೇಡಮ್. ಸಮಾಧಾನ ಮಾಡ್ಕೊಳ್ಳಿ. ಏನಾದರೂ ಪ್ರೂಫ್ ಇದೆಯಾ? ಇದೆ ಮೇಡಮ್, ನೋಡಿ. ಪೊಲೀಸ್ ಕಂಪ್ಲೇಂಟ್ ಏನಾದರೂ ಕೊಟ್ಟಿದ್ದೀರಾ? ಇಲ್ಲ ಮೇಡಮ್, ಪೊಲೀಸ್ನವ್ರನ್ನೆಲ್ಲ ನಾನು ಮ್ಯಾನೇಜ್ ಮಾಡೋದು ಹೇಗೆ ಅಂತ ಗೊತ್ತು ಅಂತ ಹೆದರಿಸ್ತಾ ಇದ್ದಾರೆ. ಅವ್ರು ಯಾರೋ ಪೊಲೀಸ್ ಆಫೀಸರ್ ಭರತ್ ಅಂತೆ ಮೇಡಮ್, ಕಾಲ್ ಮಾಡಿ ತುಂಬಾ ಹೆದರಿಸ್ತಾ ಇದ್ದಾರೆ. ಇನ್ಸ್ಪೆಕ್ಟರ್ ಭರತ್ ರಿಟೈರ್ಡ್ ಆದ್ಮೇಲೆ ಸ್ವಲ್ಪ ದಿನಾದ್ರೂ ಸ್ವಂತ ಮನೇಲಿ ಇರ್ಬೇಕು ಅಂತ ಕನ್ಸು ಮೇಡಮ್. ಲೈಟ್ಸ್ ಆಫ್. ಈ ಜನ್ಮದಲ್ಲಿ ನಮ್ ಕನ್ಸು ನನ್ಸಾಗಲ್ಲ ಅಂತ ಕಾಣಿಸುತ್ತೆ. ಚಿಂತೆ ಮಾಡ್ಬೇಡಿ ಮಾ, ನನ್ನ ನಿಮ್ಮ ಮಗಳು ಅಂತ ಅನ್ಕೊಳ್ಳಿ. ನಿಮಗ್ ನ್ಯಾಯ ಕೊಡ್ಸೋ ಜವಾಬ್ದಾರಿ ನಂದು. ತಾವೇನ್ ಹೊರಡಿ. ತುಂಬಾ ಥ್ಯಾಂಕ್ಸ್ ಅಮ್ಮ.
ರಂಜನ್, ಈ ಫುಟೇಜ್ನ ಇಮಿಡಿಯೇಟ್ ಆಗಿ ನನಗೆ ಕೊಡಿ. ಈ ಆಡಿಯೋನ ಸ್ವಲ್ಪ ಕ್ಲಿಯರ್ ಮಾಡಿ. ಈ ಲೈನ್ಸ್ನ ಈ ಫುಟೇಜ್ಗೆ ಆಡ್ ಮಾಡೋಣ. ಹಾ ಮ್ಯಾಮ್, ಸೆಕೆಂಡ್ ಕ್ಯಾಮ್ರಾ ಕ್ಲಾರಿಟಿ ಇಲ್ಲ, ಥರ್ಡ್ ಕ್ಯಾಮ್ರಾ ತಗೊಂತೀವಿ ಮ್ಯಾಮ್. ನಮಸ್ಕಾರ ಮೇಡಮ್. ನಮಸ್ಕಾರ ಮಹೇಶ್. ಏನ್ರಿ ನಿಮ್ ಫಸ್ಟ್ ಸೆಲೆಬ್ರಿಟಿ ಇಂಟರ್ವ್ಯೂಗೆ ರೆಡಿನಾ? ಒಳ್ಳೆ ಹೀಟ್ ಬಂದ್ರೆ ಕುದುರೆ ತರ ರೆಡಿ ಆಗ್ಬಿಟ್ಟಿದ್ದೀನಿ ಮೇಡಮ್. ಆದ್ರೆ ಏನ್ ಮಾಡೋದು, ನನ್ನ ಫಸ್ಟ್ ಇಂಟರ್ವ್ಯೂ ಲಾಜಿಕ್ಲೆಸ್ ಇಂಟರ್ವ್ಯೂ ಕೊಟ್ಬಿಟ್ಟಿದ್ದೀರಾ. ಏನು ಲಾಜಿಕ್ಲೆಸ್? ಕಂಫರ್ಟಬಲ್ ಸರ್? ಕುತ್ಕೊಳ್ಳಿ ಸರ್, ಕುತ್ಕೊಳ್ಳಿ. ಇಲ್ಲ ಕುತ್ಕೊಳ್ಳಿ. ಇವಾಗ ಹೇಳಿ ಸರ್, ಯಾವುದು ಲಾಜಿಕ್ಕು ಯಾವುದು ಇಲ್ಲಾಜಿಕ್ಕು ಸರ್? ಹೇಳಿ ಸರ್. ಸರ್ ಅದು ಏನಂದ್ರೆ ನಿಮ್ಮನ್ನೇ ಕೇಳ್ತಿರೋದು ಸರ್. ಅದು ಸರ್ ನೋಡು, ಬೇಕಿದ್ರೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ರೋಡ್ ಕ್ರಾಸ್ ಮಾಡಿದ್ರು ಮಾಡ್ಬೋದು. ಆದ್ರೆ ಈ ಸೀಟ್ ಮೇಲೆ ಕುತ್ಕೊಂಡು ಡಿಸಿಷನ್ ತಗೊಳ್ಳೋದು ನೀನ್ ಹೇಳ್ದಷ್ಟು ಈಸಿ ಕೆಲಸ ಅಲ್ಲ. ಯಾವ್ದೊಂದು ಟೆಲಿಕಾಸ್ಟ್ ಮಾಡ್ಬೇಕು, ಯಾವ್ದೊಂದು ಟೆಲಿಕಾಸ್ಟ್ ಮಾಡಬಾರ್ದು ಅಂತ ಗೊತ್ತಿಲ್ಲದೆ ಇಷ್ಟು ದೊಡ್ಡ ನ್ಯೂಸ್ ಚಾನಲ್ ಬಿಲ್ಡ್ ಮಾಡಿದೀನಾ? ಅದು ನಾನ್ ನಿನ್ನ ಹತ್ರ ಹೇಳ್ಸ್ಕೋಬೇಕಾ? ಅದೇನಂದ್ರೆ ಸರ್, ಆಯ್ತು ಬಿಟ್ಬಿಡಿ ಸರ್. ಇದೊಂದು ಲಾಜಿಕ್ಲೆಸ್ ಚಾನಲ್. ಇವನೊಬ್ಬ ಸೆಲ್ಫಿಸ್ ಬಾಸು ನನ್ನ ಕೈ ಸಿಗೋ ನಾನು ಮಾಡ್ತೀನಿ. ಗುಡ್ ನೈಟ್ ಮೇಡಮ್. ಗುಡ್ ಮಾರ್ನಿಂಗ್. ಟುಡೇಸ್ ಪ್ಲಾನ್ ಲಿಸ್ಟ್. ಹಾ ರೂಪಾ, ಆ ಡಿಬೇಟ್ ಪ್ರೋಗ್ರಾಮ್ನ ಪ್ರೈಮ್ ಟೈಮಲ್ಲಿ ಟೆಲಿಕಾಸ್ಟ್ ಮಾಡಕ್ಕೆ ಹೇಳಿ. ಓಕೆ ಓಕೆ ಶ್ಯೂರ್ ಸರ್. ಯಾ ಹಾ, ಜಸ್ಟ್ ಒಂದು ಇಂಟರ್ವ್ಯೂ ಮಾಡಿದೆ ವಿನಯ್. ಪ್ರೈಮ್ ಟೈಮಲ್ಲಿ ಅದನ್ನ ಹಾಕಕ್ ಸ್ಲಾಟ್ ಬೇಕು. ಪ್ರೈಮ್ ಟೈಮ್ ಅಲ್ಲ? ಎಸ್. ಈಗ ತಾನೇ ರೂಪಾಗೆ ಒಂದು ಡಿಬೇಟ್ ಪ್ರೋಗ್ರಾಮ್ನ ಟೆಲಿಕಾಸ್ಟ್ ಮಾಡಕ್ಕೆ ಹೇಳಿದೆ. ಓಕೆ, ಲೆಟ್ ಮಿ ಚೆಕ್. ನಮಗೆ ಮಕ್ಕಳು ಮರಿ ಯಾರು ಇಲ್ಲ, ಆದ್ರೆ ಜೀವನದಲ್ಲಿರೋದು ಒಂದೇ ಆಸೆ. ನಾವು ಸಾಯೋದ್ರೊಳಗೆ ಒಂದ್ ಸ್ವಂತ ಮನೆ ಮಾಡ್ಕೋಬೇಕು ಅನ್ನೋದು. ಅದಕ್ಕೆ ನಾವು 30 ವರ್ಷದಿಂದ ಕಷ್ಟಪಟ್ಟು ದುಡ್ದು ಹಣನೆಲ್ಲ ಒಬ್ಬ ಬಿಲ್ಡರ್ನ ನಂಬಿ ಕೊಟ್ರೆ ನಮ್ಮ ನಂಬಿಸಿ ದುಡ್ಡಿಸ್ಕೊಂಡು ಮನೇನೂ ರಿಜಿಸ್ಟ್ರೇಷನ್ ಮಾಡ್ಕೊಡ್ತಾ ಇಲ್ಲ, ಮತ್ತೆ ನಾವು ಕೊಟ್ಟಿದ್ದ ಹಣನೂ ವಾಪಸ್ ಕೊಡೋದಕ್ಕೆ ಒಪ್ಕೋತಾ ಇಲ್ಲ ಮೇಡಮ್. ನೀತಿ, ಡೋಂಟ್ ಟೆಲಿಕಾಸ್ಟ್ ದಿಸ್. ಯಾಕೆ? ಹಿಸ್ ನೇಮ್ ಇಸ್ ರಾಜ್ ಮೆಹ್ತಾ. ನನ್ನ ವೆಲ್ವಿಷರ್ ಕೂಡ, ಒನ್ ಆಫ್ ದಿ ರೆಪ್ಯೂಟೆಡ್ ಬಿಲ್ಡರ್ಸ್ ಇನ್ ದಿ ಸಿಟಿ. ಸೊ ಐ ಮೀನ್, ನಮ್ಮ ಈ ಚಾನಲ್ ಬಿಲ್ಡಿಂಗ್ ಕಟ್ಟೋಕೆ ಕೂಡ ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ. ಹೌ ಕ್ಯಾನ್ ವಿ ಪ್ರೊಜೆಕ್ಟ್ ಹಿಮ್ ಆಸ್ ಎ ನೆಗೆಟಿವ್ ಇನ್ ಅವರ್ ಚಾನಲ್? ಇಲ್ಲಿ ಹೀರೋನೋ ವಿಲನೋ ಮ್ಯಾಟರ್ ಆಗಲ್ಲ. ನಾವು ಚಾನಲ್ ಓಪನ್ ಮಾಡಿರೋ ಮೋಟಿವ್ ಇಂಪಾರ್ಟೆಂಟ್. ಹಾ, ನಿನಗೆ ತುಂಬಾ ದಿನದಿಂದ ಹೇಳ್ಬೇಕು ಅಂತಿದ್ದೆ. ನಿನ್ನ ಐಡಿಯಾಲಜಿ ನನಗೆ ಸೆಟ್ ಆಗ್ತಿಲ್ಲ. ಯು ಆಲ್ವೇಸ್ ಫೋಕಸ್ ಆನ್ TRP. ಅದು ನನ್ನ ಮಾರಲ್ ವ್ಯಾಲ್ಯೂಸ್ಗೆ, ಎಥಿಕ್ಸ್ಗೆ ಸೂಟ್ ಆಗ್ತಿಲ್ಲ. ನೀತಿ, ನಾನು ಈ ಚಾನಲ್ನ ಬಿಲ್ಡ್ ಮಾಡೋದಕ್ಕೆ TRPನೇ ಕಾರಣ. ಎಸ್, ಐ ಆಲ್ವೇಸ್ ಫೋಕಸ್ ಆನ್ ದಟ್ ಎಥಿಕ್ಸ್. ಬಟ್ ನೀನು ಈ ಮಾರಲ್ಸ್ ವ್ಯಾಲ್ಯೂಸ್ ಎಲ್ಲ ಈ ಕಾಂಪಿಟೇಟಿವ್ ವರ್ಲ್ಡ್ ಯೂಸ್ ಆಗಲ್ಲ. ಸಿ, ಟುಡೇ ಅವರ್ ಚಾನಲ್ ಗಾಟ್ ಹೈಯೆಸ್ಟ್ TRP. ನನಗೆ ಗೊತ್ತು ನಾನು ಏನು ಮಾಡಬೇಕು ಅಂತ. ಎಸ್, ಐ ಆಮ್ ಇನ್ ರೈಟ್ ವೇ. ಮೇ ಬಿ ಯು ಆರ್ ಇನ್ ರಾಂಗ್ ವೇ. TRPನೂ ಮುಖ್ಯನೇ, ಆದ್ರೆ ಚಾನೆಲ್ನ ಅಲ್ಟಿಮೇಟ್ ಗೋಲ್ ಅದಲ್ಲ. ಯು ಫರ್ಗಾಟ್, ನಾವಿಬ್ರು ಸೇರಿ ಚಾನೆಲ್ನ ಸ್ಟಾರ್ಟ್ ಮಾಡಿದ್ದು ಟು ಗಿವ್ ರೈಟ್ ಇನ್ಫಾರ್ಮೇಶನ್ ಅಂಡ್ ಸರ್ವಿಸ್ ಟು ದ ಸೊಸೈಟಿ, ನಾಟ್ ಟು ಎಂಟರ್ಟೈನ್ ಆಸ್ ಯು ಆರ್ ಡೂಯಿಂಗ್. ಐ ಆಮ್ ನಾಟ್ ಎಟ್ ಆಲ್ ಓಕೆ ವಿತ್ ಯೋರ್ ಕ್ಯಾರೆಕ್ಟರ್. ಐ ಆಮ್ ಲೀವಿಂಗ್. ಆಟೋದಲ್ಲೇ ಹೋಗೋಣ, ಬಸ್ಸಿಗೆ ಕಾಯ್ತಾ ಕೂತ್ಕೊಂಡ್ರೆ ಟೈಮ್ ಆಗ್ಬಿಡುತ್ತೆ. ಆಟೋ, ವಿಜಯನಗರ ಹೋಗ್ತೀನಪ್ಪ, ಬಾ ಹತ್ತು. ನಮಸ್ಕಾರ ವೀಕ್ಷಕರೇ.
ಐ ನ್ಯೂಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇದು ಸೆಲೆಬ್ರಿಟಿ ಇಂಟರ್ವ್ಯೂ. ನಾನು ನಿಮ್ಮ ಮುದ್ದು ಮಹೇಶ. ನೋಡಿ, ಸೆಲೆಬ್ರಿಟಿ ಎಲ್ಲಿರ್ತಾರೋ ಅಲ್ಲೇ ನಮ್ಮ ಕಣ್ಣು. ಅಯ್ಯೋ, ಕಟ್ ಮಾಡು. ಓಕೆ, ಆ ಸೆಲೆಬ್ರಿಟಿ ಎಲ್ಲಿರ್ತಾರೋ ಅಲ್ಲೇ ನಮ್ಮ ಕ್ಯಾಮ್ರಾ ಇರುತ್ತೆ. ಇವತ್ತು ನಮ್ಮ ಜೊತೆ ಇದ್ದಾರೆ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಟಿ ಮಿಸ್ ಮೋನಿಕಾ ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ರಿಗೂ ನಮಸ್ಕಾರ. ಒಂದು ನಿಮಿಷ ಮೇಡಮ್, ಹಿಂದೆ ಬರೋ. ಲೋಂಗಲಿಡಿ ಹಾಕು. ಲೋಂಗಲ್ ಹಂಗೆ ಕರೆಕ್ಟ್. ಲೋಂಗಲಿಡಿ ಅಂದ್ರೆ ಇಲ್ಲೆಲ್ಲ ಹೋಯ್ತಾವಲ್ಲ ಇವನು. ಲೋಂಗಲಿಡಿ ಕಣೋ. ಜೂಮಕ್ಕೋ. ಕಾಲ್ಗಿಡಿ. ಹೆಡ್ಲೈಟ್ ನೋಡೋ, ಹೆಡ್ಲೈಟು. ಹಂಗೆ ಕರೆಕ್ಟ್. ಸೂಪರ್ ಕಣೋ. ಹಂಗೆ ಬಾ, ಹಿಂದೆ ಬಾ. ಕರೆಕ್ಟ್. ಬ್ಯಾಕ್ ನೋಡು. ಒಳ್ಳೆ ಬೆಣ್ಣೆ ತರ ಇಲ್ವ ಬ್ಯಾಕು. ಹಂಗೆ ಜೂಮಕ್ಕು ಹಂಗೆ. ಆ ಹೆಡ್ಲೈಟ್ಗೆ ಜೂಮ್ ಹಾಕ್ಬಿಡು. ಹೋಗು ಹತ್ರ ಹೋಗು. ಹಂಗ ಬಾ. ಸೂಪರ್ ಕಣ. ಹಲೋ, ಇಂಥ ಕಾರು ಇಂಥ ಮೇಡಮ್ ಜೊತೆ ನಾವು ಇಂಟರ್ವ್ಯೂ ಮಾಡ್ತಾ ಇದೀವಿ ಅಂದ್ರೆ ಯಾವುದೋ ಜನ್ಮದ ಪುಣ್ಯ ಕಣೋ. ಹಿಂಗೆ ತೆಗೆದ್ಬಿಟ್ಟು ಹಂಗೆ ಟಿವಿ ರಪ್ಪ ಅಂತ ಹಾಕ್ಬಿಟ್ರೆ ಯಾವುದೋ ಜೋಶು ಕಣೋ ನಮ್ಗೆ. ಅಲ್ಲ ಮೇಡಮ್, ಈ ಕಾರು ನಿಮ್ ತರನೇ ಪಳ ಅಂತ ಹೊಳಿತಾ ಇದೆಯಾ? ಏನೋ ಸಿಂಕ್ ಇದೆಯಾ? ಆಕ್ಚುಲಿ ಅಲ್ಲ ಮೇಡಮ್, ನಮ್ಗೊಂದು ಡೌಟು. ಈ ಕಾರು 4 ವೀಲರಾ 5 ವೀಲರಾ? ವಾಟ್? ಕಾರ್ ಗೆಲ್ರಿ 5 ವೀಲರ್ ಇರುತ್ತೆ, 4 ವೀಲರ್ ತಾನೆ ಇರುತ್ತೆ ಮೇಡಮ್. ಸ್ಟೆಪ್ನಿ ಅಂತ ಇರುತ್ತೆ, ಒಳಗಡೆ ಇರುತ್ತೆ. ನಿಮ್ಗಿಲ್ವಾ? ಏನು ಕಾರ್ಗಿಲ್ವಾ ಅಂದಿದ್ದು? ಏನೋ ಇರ್ಬೋದೇನಪ್ಪ. ಹಿಂದೆ ನೋಡಿ, ಕಾರ್ ಡಿಕ್ಕಿನ. ಮೇಡಮ್, ನನಗೆ ಇನ್ನೂ ಒಂದು ಡೌಟ್ ಮೇಡಮ್. ಅಲ್ಲ, ಈ ಕಾರು ಎಷ್ಟು ಮೈಲೇಜ್ ಕೊಡ್ತದೆ ಮೇಡಮ್? ಒಂದು 5 ಜನಕ್ಕೆ, ಒಂದು 10 ಜನಕ್ಕೆ, ಇಲ್ಲ ಒಂದು ಫ್ಯಾಮಿಲಿಗೆ ಇಡಿ ಕಾಂದಾನೆ ಎತ್ತಕೊಂಡ. ಸಾಕು, ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ. ಯಾಕೆ ಮೇಡಮ್? ನಾನ್ ಕಾರ್ ತಗೊಂಡ್ 2 ವರ್ಷ ಆಯ್ತು. ಅಲ್ಲ, ನೀವು ಇಂಟರ್ವ್ಯೂ ಕರ್ಸಿರೋ ಉದ್ದೇಶ ಏನೋ, ನೀವು ಮಾಡ್ತಿರೋದೇನೋ? ನಂಗೆ ಮಾಡಕ್ ಕೆಲ್ಸ ಏನ್ ಅನ್ಕೊಂಡಿದ್ದೀರಾ? 4 ಸಿನಿಮಾ ಡೇಟ್ಸ್ ಕೊಟ್ಟಿದ್ದೀನಿ, 1 ಸಿನಿಮಾ ನಿಲ್ಸ್ಬಿಟ್ಟು ಬಂದಿದ್ದೀನಿ. ಏನ್ ಅನ್ಕೊಂಡಿದ್ದೀರಾ ನೀವು ನನ್ ಬಗ್ಗೆ? ನಿಮ್ಮನ್ನ ನೀನ್ ಇನ್ನೊಂದ್ಸರಿ ನನ್ ಕಣ್ಣೆ ಕಾಣಿಸ್ಕೊಂಡ್ರೆ ಸಾಯಿಸ್ಬಿಡ್ತೀನಿ. ಗೆಟ್ ಔಟ್. ಮೇಡಮ್ ಅಲ್ಲ ಮೇಡಮ್, ನನ್ನ ಮಗನೇ ಜೂಮ್ ಆಗ್ದಾಗ ಆಗ್ಲಿಲ್ಲ. ಇವಾಗ ಏನು ಜೂಮ್ ಆಗ್ತೀಯ? ನಿನ್ನ ಬಾಯಿಗೆ ಮೈಕ್ ತುರ್ಕ ನಡೆಯೋ. ಮಾಡೋ. ಸರಿ ಹೇಳು. ನಾನು ಈ ಚಾನಲ್ನ ಬಿಲ್ಡ್ ಮಾಡೋದಕ್ಕೆ TRPನೇ ಕಾರಣ. ನನಗೆ ಗೊತ್ತು ನಾನು ಏನು ಮಾಡಬೇಕು ಅಂತ. ಎಸ್, ಐ ಆಮ್ ಇನ್ ರೈಟ್ ವೇ. ಮೇ ಬಿ ಯು ಆರ್ ಇನ್ ರಾಂಗ್ ವೇ. Energy drink. Nandini power packed milk. MS Dhoni. ಎಸ್, ಬ್ರೇಕ್ ನಂತರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಏನು ಚರ್ಚಾ ಕಾರ್ಯಕ್ರಮ ನಡೀತಾ ಇದೆ? ಹಾಗಾದ್ರೆ ಡಾಕ್ಟರ್ ಜೈಲಿಂದ ರಿಲೀಸ್ ಆಗಿದ್ದು ಸರಿನಾ ತಪ್ಪಾ? ಖಂಡಿತ ಸರಿ. ಡಾಕ್ಟರ್ ಒಬ್ಬ ಅಮಾಯಕ. ಆ ವಿಡಿಯೋನಲ್ಲಿ ಕ್ಲಿಯರ್ ಆಗಿ ನೋಡಿದ್ರೆ ಗೊತ್ತಾಗುತ್ತೆ ಅಂತ ಅಸಭ್ಯತೆ ಏನು ಇಲ್ಲ. ಯಾವ್ದೋ ಟಿವಿಯಲ್ಲಿ ಅವ್ನು ಕೆಟ್ಟವನಂತ ತೋರಿಸಿದ್ರೆ ಕೆಟ್ಟವನಾಗ್ಬಿಡ್ತಾನ? ಪೂರ್ತಿ ವಿಡಿಯೋ ಎಲ್ಲಿ ತೋರಿಸಿದ್ರು? ಏನ್ರಿ ಮಾತಾಡ್ತಿದ್ದೀರಾ? ಪೂರ್ತಿ ವಿಡಿಯೋ ಹಾಕಿದ್ರೆ ಮನೇಲಿ ನೋಡಕ್ಕಾಗತ್ತಾ? ರೀ, ಅವ್ರ ಹತ್ರ ಪೂರ್ತಿ ವಿಡಿಯೋ ಇಲ್ಲ. ಇದ್ದಿದ್ರೆ ಬ್ಲರ್ ಮಾಡಿ ಹಾಕಿರೋರು. ಇಷ್ಟ ಹಾಕಿಲ್ಲ ಅಂತವು. ಇವಾಗ ಆಚೆ ಬಂದಿದ್ದಾನೆ, ಮತ್ತೆ ಅದೇ ಕೆಲಸ ಮಾಡಲ್ಲ ಅನ್ನೋದು ಏನ್ ಗ್ಯಾರಂಟಿ? ಅವನಂಗ್ ಮಾಡಿದ್ರೆ ನಾವು ಕ್ಯಾಮ್ರಾ ತಗೊಂಡು ರೆಡಿ ಆಗಿರ್ತೀವಿ. ಇನ್ನೊಂದು ಸ್ಟ್ರಿಂಗ್ ಆಪರೇಷನ್ ಮಾಡೇ ಬಿಡೋಣ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದುವರೆಗಿನ ಚರ್ಚೆ ಇದಾಗಿತ್ತು. ಮತ್ತೆ ಸಿಗೋಣ. ಫುಲ್ ಫುಟೇಜ್ ಸಿಕ್ಕಿದೆ. ನಾಯಿ ಬೋಳ್ತಾ ಇದೆ. ಬಾರೋ.
ಹಲೋ. ಹ್ಯಾಪಿ ಬರ್ಡೇ ಮಗಳೇ. ಥ್ಯಾಂಕ್ ಯು ಮಾ. ಮನೇನ ಹತ್ರ ನೆನ್ಪಿದ್ಯಾ? ಬರ್ತಿತಾನೆ? ಹಾ, ಬರ್ತಾ ಇದ್ದೀನಿಮ್ಮ. ಸಂಜೆ ದೇವಸ್ಥಾನಕ್ಕೆ ಹೋಗ್ಬೇಕು, ಸ್ವಲ್ಪ ಬೇಗನೆ ಬಾ, ಅರ್ಥ ಆಯ್ತಾ? ದೇವಸ್ಥಾನಕ್ಕಲ್ವಾ? ರೆಡಿಯಾಗಿ ಹೊರಡ್ತೀನಿ. 2 hours ಅಲ್ಲೆಲ್ಲ ಅಲ್ಲಿರ್ತೀನಮ್ಮ. ಯಾವಾಗ್ಲೂ ಹೂ ಅಂತ್ಯ ಬರದೇ ಇಲ್ಲ. ಎಷ್ಟೆಲ್ಲ ಹೇಳ್ಬೇಕು, ಬರೀ ಇದೇ ಆಯ್ತು ನಿಂದು. ಬೇಗ ಬಾ. 1 ನಿಮಿಷ ಇರಮ್ಮ. ಎಸ್ ನೀತಿ ಅಂದ್ರೆ ನೀವೇನಾ? ಹೌದು. ಸಾಹೇಬ್ರು ಕರೀತಿದ್ರೆ ಬನ್ನಿ. ಯಾವ ಸಾಹೇಬ್ರು? ಭರತ್ ಸರ್. ಏನ್ ವಿಷಯ ಹೇಳಿ? ಅಲ್ಲೇ ಹೇಳ್ತಾರೆ ಬನ್ರಿ. 5 ನಿಮಿಷ ರೆಡಿಯಾಗಿ ಬರ್ತೀನಿ ರೀ. ಸರ್ ನಮಸ್ತೆ ಸರ್. ಹೇಳಿ. ಅವ್ರ ಮನೆ ಹತ್ರ ಬಂದಿದೆ ಸರ್, ಬರ್ತೀನಿ ಅಂತ ಹೇಳಿದಾರೆ ಸರ್ ಇವಾಗ. ಸರಿ, ಅವ್ರನ್ನ ಕಾಫಿ ಶಾಪ್ ಕಳಿಸಿ ನೀವು ಸ್ಟೇಷನ್ಗೆ ಹೋಗಿ. ಸರಿ ಸರ್, ಆಯ್ತು. ಹಲೋ, ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಸರ್, ನೀವು ರೌಡಿಸಮ್ಗೆ ಬಂದಿರೋದಕ್ಕೆ ಕಾರಣ ಏನು ಅಂತ ಕೇಳ್ಬೋದಾ? ಮೇಡಮ್, ಕಾರಣ ಇದೆ ಮೇಡಮ್. ಅದಕ್ಕೆ ರೌಡಿ ಆದೆ. ಏನೋ ಒಂದು ಕಾರಣ ಇದೆ ಅಂತಾನೆ ರೌಡಿ ಆಗಿರೋದು. ಯಾರು ಸುಮ್ಮನೆ ರೌಡಿ ಆಗಲ್ಲ ಮೇಡಮ್. ನಾನು ಸ್ಟಾರ್ಟಿಂಗಲ್ಲಿ ಹೆಂಗಿದ್ದೆ ಗೊತ್ತಾ ಮೇಡಮ್? ಸರ್, ಆಂಬುಲೆನ್ಸ್ ಕರೆಸ್ಲಾ? ಕರ್ಸ್ಬಿಟ್ಟು ಮೇಲೆತ್ಸ್ಬಿಡು. ಇಂಥ ರೇಪಿಸ್ಟ್ ನನ್ನ ಮಕ್ಕಳಿಗೆ ಕಾರ್ಪೊರೇಷನ್ ಲಾರಿ ತರಿಸಿದ್ರು ಕಮ್ಮಿನೇ. ತಿರುಗ್ಸೋ ಜೀಪು. ಸರಿ ಸರ್. ಏಯ್ ರೆಡಿಯೋ, ನಿನಗೆ ಹಿಂಗೆಲ್ಲ ಹೇಳಿದ್ರೆ ಬುದ್ಧಿ ಬರಲ್ಲ. ನೋಡ ನಡಿ. ಇಲ್ಲೇನು ಪ್ರೀ ವೆಡ್ಡಿಂಗ್ ಶೂಟ್ ನಡೀತಿದ್ಯಾ? ಇಳಿಸೋ ಕ್ಯಾಮ್ರಾ. ಏನ್ ಮೇಡಮ್, ನಮಗೆ ಎಂಟ್ರಿ ಇದೆ ಅಂತ ಕರೆಸ್ಬಿಟ್ಟು ನಮಗೆ ಆಪ್ ಇಟ್ಬಿಟ್ರಾ? ಮಾಕಿ ಕಸಮ್ ಹೇಳ್ತೀನಿ, ಜೈಲಿಂದ ಬಂದ್ಮೇಲೆ ನಿಮ್ಮನ್ನ ಮಾತ್ರ ಬಿಡಲ್ಲ. ಮಾಕಿ ಕಸಮು? ನಿಮ್ಮಮ್ಮನ ಒಂದು ಎಣ್ಣೆ ತಾನೆ? ನಿನ್ ಮೇಲಿರೋದು ರೇಪ್ ಕೇಸು, ನಮ್ಮಮ್ಮನ ಮೇಲೆ ಅಣೆ. ಮತ್ತೆ ನೀನ್ ಹೊರಗೆ ಬರೋದೇ ಡೌಟು. ನಡಿಯೋ. ಸರ್, ಆ ಹುಡುಗಿನೇ ಸರ್ ಇನ್ಫಾರ್ಮೇಶನ್ ಕೊಟ್ಟಿದ್ದು. ಹೇಯ್ ಕೂತ್ಕೊಳ್ಳ.
ಕರೆದರೆ ನಾನು ಬರುವೆಯ ನೀನು ಕನಸಲೆ ಕಾಡುವೆ ಏಕೆ ಹೀಗೆ ಮಾತಲ್ಲಿಯೇ ನೀನು ಸೆಳೆದೆಯ ಇನ್ನು ಕಾಯುತ್ತಲೇ ಕುಳಿತೆ ಹೀಗೆ ಸುಮ್ಮನೆ ಕನಸೊಂದು ಕಾಡಿದೆ ಮನದಲ್ಲಿ ಹುಡುಕಾಟ ನಿನ್ನದೆ ದಿನವಿಡಿ ಕಾಯುವೆ ಹೇಗೆ ಈ ಕಣ್ಣಲ್ಲಿ ಪರದಾಟ ಸಾಗಿದೆ ನನ್ನಲ್ಲಿ ಸನಿಹಕ್ಕೆ ಬಾರದೆ ನೀ ದೂರ ನಿಂತಿರುವೆ ಉಸಿರಾಟ ನಿಂತರೆ ಆ ಕಾರಣ ನಿನ್ನದೇ ವಿಧ ವಿಧ ಪ್ರೀತಿ ಥರ ನಿರೀಕ್ಷೆಯು ಕಾಡಿದೆ ಥರ ಹೃದಯಕ್ಕೆ ಬರುವೆಯ ನೀನು ಕಾಯುತ್ತಲೇ ಕುಳಿತೆ ಹೀಗೆ ಸುಮ್ಮನೆ ನನ್ನನೇ ನೀನು ದೋಚಿ ಮಾಡಿದೆಯೇ ನೀ ಮಾಡಿ ಕಾರಣವ ತಿಳಿಸು ಹೀಗೆ ಸುಮ್ಮನೆ ಈ ಜೀವನ ಬೆರೆತಿದೆ ನಿನ್ನಲ್ಲಿ ಪರವಶನಾದೇನು ಪ್ರೀತಿಲಿ ಓಲವೇ ನಿನ್ನದೆ ಚಿಲಿಪಿಲಿ ಹುಡುಕಾಟ ಸಾಗಿದೆ ನನ್ನಲ್ಲಿ ಕರೆದರೆ ನಾನು ಬರುವೆಯ ನೀನು ಕನಸಲೆ ಕಾಡುವೆ ಏಕೆ ಹೀಗೆ ಮಾತಲ್ಲಿಗೆ ನೀನು ಸೆಳೆದೆಯ ಕಾಯುತ್ತಲೇ ಕುಳಿತೆ ಹೀಗೆ ಸುಮ್ಮನೆ ಹಲೋ, ಏನ್ರಿ ಅನ್ಕೊಂಡಿದೀರಾ ನನ್ನ ಬಗ್ಗೆ? ನಂಗೇನ್ ಗೊತ್ತಾಗಲ್ವಾ? ನಂಗೆ ಗೊತ್ತು ನನ್ನ ಫಾಲೋ ಮಾಡ್ತಿದ್ದೀರಾ ಅಂತ. ಲವ್ ಮಾಡ್ತಿದ್ದೀರಾ ಅಲ್ವಾ? ಬಟ್ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ಯುವರ್ ಕ್ಯಾರೆಕ್ಟರ್. ವಾಟ್ಸ್ ರಾಂಗ್? ಫಾರ್ ಯುವರ್ ಕ್ಲಾರಿಫಿಕೇಶನ್, ಕರೆದರೆ ನಾನು ಬರುವೆಯ ನೀನು ಕನಸಲೆ ಕಾಡುವೆ ಏಕೆ ಹೀಗೆ ಹಲೋ, ಎಕ್ಸ್ಕ್ಯೂಸ್ ಮೀ,
ನಿಮ್ಗೆ ಅವತ್ತೇ ಹೇಳಿದ್ನಲ್ವಾ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ವಿತ್ ಯು ಅಂತ. ಪದೇ ಪದೇ ಯಾಕೆ ಈ ಥರ ಡಿಸ್ಟರ್ಬ್ ಮಾಡ್ತಾ ಇದ್ದೀರಾ? ಬೀಯಿಂಗ್ ಎನ್ ಆಫೀಸರ್ ಹೇಗೆ ಬಿಹೇವ್ ಮಾಡಬೇಕು ಅಂತ ಗೊತ್ತಿಲ್ವಾ? ಮನೆ ಹತ್ರ ಪೀಸಿನ ಕಳಿಸೋ ಅಂತ ತಪ್ಪು ನಾನೇನು ಮಾಡಿದ್ದೀನಿ? ಅದು ಕಾಫಿ ಶಾಪ್ಗೆ. ಇದೇ ಲಾಸ್ಟ್ ಆ್ಯಂಡ್ ಫೈನಲ್ ವಾರ್ನಿಂಗ್. ಇಫ್ ಇಟ್ ರಿಪೀಟ್ಸ್ ಐ ವಿಲ್ ಕಂಪ್ಲೇಂಟ್ ಟು ಯುವರ್ ಹೈಯರ್ ಆಫೀಸರ್ಸ್. ಒಂದು ನಿಮಿಷ ಕೂತ್ಕೊಳ್ಳಿ. ಸೀರಿಯಸ್ಲಿ? ವಾಟ್ಸ್ ರಾಂಗ್ ವಿತ್ ಯು? ಸೋ ಮೆನಿ ಮೆಸೇಜಸ್, 12 ಮಿಸ್ಡ್ ಕಾಲ್ಸ್. ಇಷ್ಟು ಇರಿಟೇಟ್ ಯಾಕೆ ಮಾಡ್ತಾ ಇದ್ದೀರಾ? ಅಟ್ಲೀಸ್ಟ್ ನಿಮ್ಗಾದ್ರೂ ಅರ್ಥ ಆಗ್ತಿದ್ಯಾ? ಹೇ, ಕಾಫಿ ಕುಡಿತೀರಾ? ಕರ್ಸಿರೋ ವಿಷಯ ಏನು ಹೇಳಿ? ಮ್ಯಾಟರ್ ತುಂಬ ಸೀರಿಯಸ್. ನೀವು ನನಗೆ ಕ್ಲೋಸ್ ಅಂತ ಇಲ್ಲಿ ಕರೆಸ್ದೆ. ವಾಟ್ ಯು ಮೀನ್? ನಾನು ಯಾವ ಥರ ರೀ ಕ್ಲೋಸು ನಿಮಗೆ? ಕ್ಲೋಸ್ ಅನ್ಕೊಂಡೆ. ಬಿಟ್ರಿ ಏನು ಬೇಕಾದ್ರೂ ಅನ್ಕೋತೀರಾ. ಸೊ ಬೆಟರ್ ಕಮ್ ಟು ದ ಪಾಯಿಂಟ್, ಆರ್ ಎಲ್ಸ್ ನಾನು ಹೊರಡ್ತೀನಿ. ರೂಪಾ? ನಿಮ್ಮ ಚಾನಲ್ ರಿಪೋರ್ಟರ್ ಆಮೆ ರೈಟ್? ಹೌದು. ಶಿ ಇಸ್ ಮಿಸ್ಸಿಂಗ್ ಅಂತ ಕಂಪ್ಲೇಂಟ್ ಬಂದಿದೆ. ವಾಟ್? ಮಿಸ್ಸಿಂಗಾ? ಆಸ್ ಪರ್ ಇನ್ಫಾರ್ಮೇಶನ್ ಪ್ರೊಫೆಷನಲಿ ನಿಮ್ಮಿಬ್ಬರಿಗೂ ಕೋಲ್ಡ್ ವಾರ್ ನಡೀತಿದೆ ಅಂತ ಗೊತ್ತಾಗಿದೆ. ವಾಟ್ ರಬ್ಬಿಶ್. ರೂಪಾ ನಮ್ಮ ಚಾನಲ್ನ ಕ್ರೈಮ್ ರಿಪೋರ್ಟರ್ ಅಷ್ಟೇ. ಲೆಟ್ ಮೀ ಟಾಕ್ ಟು ವಿನಯ್. ಸ್ವಿಚ್ ಆಫ್. Even we tried to reach him, but no use. ಅದು ಸರಿ, ರೂಪನ್ ಲಾಸ್ಟ್ ಯಾವಾಗ ಮೀಟ್ ಮಾಡಿದ್ರಿ? 2 days ಆಯಿತು. ಇನ್ಫ್ಯಾಕ್ಟ್ ನಾನು ಆಫೀಸ್ಗೆ ಹೋಗಿನೇ 2 days ಆಯಿತು. ಯಾಕೆ ಸಿಗಾಕೊಡ್ತೀರೇನು ಭಯನ? ಭರತ್, ಮೈಂಡ್ ಯೋರ್ ವರ್ಡ್ಸ್. ನಿಮ್ದೇನೇ ಇನ್ವೆಸ್ಟಿಗೇಷನ್ ಇದ್ರು ಸ್ಟೇಷನ್ಗೆ ಕರೀರಿ, ನಾನು ಅಲ್ಲೇ ಬಂದು ಆನ್ಸರ್ ಮಾಡ್ತೀನಿ. ಆ್ಯಂಡ್ ದಿಸ್ ಇಸ್ ನಾಟ್ ದ ರೈಟ್ ವೇ ಆ್ಯಂಡ್ ಐ ನೋ ಯೋರ್ ಬ್ಲಡಿ ಇಂಟೆನ್ಷನ್. ಏನೋ ಪಾಪ ಹುಡುಗಿ ಬರ್ಡೇ ದಿವಸ ಸ್ಟೇಷನ್ ಮೆಟ್ಲು ಹತ್ಸೋದು ಬೇಡ ಅಂತ ಇಲ್ಲಿಗೆ ಕರ್ಸಿದ್ರೆ ನೀನೇನು ನನಗೆ ರೈಟು ರಾಂಗು ಅಂತ ಹೇಳ್ಕೊಡ್ತೀಯಾ? ಸರಿ ಆಯಿತು, ರೈಟ್ ಟೈಮ್ ಬಂದಾಗ ರೈಟ್ ಪ್ಲೇಸ್ಗೆ ಕರೆಸ್ತೀನಿ, ಅಲ್ಲೇ ಸೆಲೆಬ್ರೇಟ್ ಮಾಡೋಣ. ನಡಿ ಈಗ.
ವಿನಯ್ 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 God bless our home. Peace to all who enter. ವಿನಯ್ ವಿನಯ್ ಎಲ್ಲಿದ್ಯಾ? ನಿನ್ ಪ್ಲಾನ್ ಎಲ್ಲ ಗೊತ್ತು, ಸಾಕು ಬಾ ಆಚೆ. ಹಲೋ, ಎಕ್ಸ್ಕ್ಯೂಸ್ ಮೀ. ಎಕ್ಸ್ಕ್ಯೂಸ್ ಮೀ. ರೂಪಾ, ರೂಪಾ, ಹಾಂ ಸರ್. ನೀತಿ ಎಲ್ಲಿದ್ದಾರೆ ಸರ್? ಮೇಡಮ್ ಆಫೀಸಿಗೆ ಬಂದಿಲ್ಲ. ರೂಪಾ ಎಷ್ಟು ದಿನ ಆಯಿತು ಆಫೀಸಿಗೆ ಬಂದು? ಸರ್ 3 days ಆಯಿತು, ಫೋನು ಕನೆಕ್ಟ್ ಆಗ್ತಿಲ್ಲ ಅವ್ರದ್ದು. ಓಕೆ. ವಿನಯಲ್ಲಿ ಇನ್ನೂ ಬಂದಿಲ್ವಾ? ಇಲ್ಲ ಸರ್, ಅವ್ರದ್ದು ಟೈಮಿಂಗ್ಸ್ ಹೇಳೋಕ್ಕಾಗಲ್ಲ ಸರ್. ಓಕೆ. ವಿನಯ್ ಮತ್ತೆ ರೂಪಾ ಏನಾದರೂ ಆಫೀಸಿಗೆ ಬಂದರೆ ಇಮಿಡಿಯೇಟ್ಲಿ ಇಬ್ರು ಬಂದು ನನ್ನ ಸ್ಟೇಷನಲ್ಲಿ ಮೀಟ್ ಮಾಡಕ್ಕೆ ಹೇಳಿ. ಹಾಂ ಸರ್. ನೆನಪಿಸೋ ಅವ್ರಿಗೆ. ಓಕೆ ಸರ್, ಹೇಳ್ತೀನಿ. As the night grows dark and the moonlight shines, my eyes glow red with hate, like the candle burns brighter as it dies. You shall scream in pain. Your time has come now. Rest in peace, love. Happy birthday to you. Happy Dad's Day to you. My dear brave girl, I know you are here. Come out, Neeti.
ನೀತಿ Oh my God. You wanna kill me? ಅದು ಇದರಲ್ಲಿ ಪೆನ್ನಿಂದ ಪ್ರೊಟೆಕ್ಟು ಮಾಡ್ಕೋತೀರಾ, ಬೇರೆಯವ್ರ ಕ್ಯಾರೆಕ್ಟರ್ನ ಪ್ರೊಜೆಕ್ಟು ಮಾಡ್ತೀರಾ. ಇವಾಗ ಪ್ರಾಣ ತೆಗೆಯಕ್ಕೆ ಅಂತನೂ ಯೂಸ್ ಮಾಡ್ತಿದ್ದೀರಾ. ವಾವ್, ಸೂಪರ್. ಬಟ್ ಬೆಟರ್ ಲಕ್ ನೆಕ್ಸ್ಟ್ ಟೈಮ್. You wanna go out? Keys ಅಲ್ಲಿದೆ.
ಯಸ್ ಸರ್ ಆರ್ಡರ್ ರಾಂಗ್ ಅಡ್ರೆಸ್ ಅನ್ಸುತ್ತೆ. ಸರ್ ಅಡ್ರೆಸ್ ಇದೆ ತೋರಿಸ್ತಿದೆ. ಇಟ್ಸ್ ನಾಟ್ ಮೈ ಆರ್ಡರ್. Neeti, open the door. I said open the door. Please, doctor. Leave me. I said open the door. No, doctor. I beg you.
ಹಲೋ ಹಲೋ ಸರ್, ನಮಸ್ತೆ. ನಾನು ನಾರಾಯಣ್. ಅದೇ ಸರ್, ಒಂದು ನಂಬರ್ ಕೊಟ್ಟಿದ್ರಲ್ಲ ಟ್ರೇಸ್ ಮಾಡೋದಕ್ಕೆ, ವಿಡಿಯೋ ಹುಡುಗಿ ರೂಪಾ ಅಂತ. ಹೌದು. ಹಾ, ಆ ನಂಬರ್ ಆಕ್ಟಿವ್ ಆಗಿದೆ ಸರ್, ಲೊಕೇಶನ್ ತೋರಿಸ್ತಿದೆ. ನಿಲ್ಸ್ರಿ. ಯಾವ ಏರಿಯಾ ತೋರಿಸ್ತಿದೆ ನೆಟ್ವರ್ಕು? ಸರ್, ನೆಲಮಂಗಲ ಹತ್ರ ತೋರಿಸ್ತಿದೆ. ಇನ್ನೊಂದು 20 ನಿಮಿಷ ಸರ್, ನಿಮ್ಗೆ ಲೈವ್ ಲೊಕೇಶನ್ ಕಳಿಸ್ತೀನಿ. ಓಕೆ, ಬೇಗ ಕಳಿಸಿ. ಓಕೆ ಸರ್. ರೀ, ಹೋಗ್ಬಿಟ್ಟು CCTV ಫುಟೇಜು ತೆಗಿಸಿ ಫುಲ್ ಚೆಕ್ ಮಾಡ್ಕೊಂಬನ್ರಿ. ಹಲೋ, ಹೇಳಿ ಸರ್. ರೀ ಭರತ್. ಹಾ ಸರ್. ಮಿಸ್ಸಿಂಗ್ ಕೇಸ್ ಇತ್ತಲ್ಲ ರೂಪಾ ಅಂತ, ಏನ್ರಿ ಆಯ್ತು? ಇನ್ವೆಸ್ಟಿಗೇಷನ್ ನಡೀತಿದೆ ಸರ್. ಬೇಗ ಮಾಡಿಸ್ರಿ, ಮೊದಲೇ ಮೀಡಿಯಾದವರು ಸುಮ್ಮನೆ ಇಶ್ಯೂ ಮಾಡ್ತಾರೆ. ಇಲ್ಲ ಸರ್, ನಾನೇ ಪರ್ಸನಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀನಿ. ಹೌದಾ? ಓಕೆ, ಆದಷ್ಟು ಬೇಗ ಕೇಸ್ನ ಕ್ಲಿಯರ್ ಮಾಡ್ತೀನಿ. ಕೇಸ್ ಬಗ್ಗೆ ಏನಾದ್ರು ಅಪ್ಡೇಟ್ ಬಂದ್ರೆ ತಿಳಿಸಿ. ಓಕೆ ಸರ್. ಎಸ್ ಸರ್. ಚೆಕ್ ಮಾಡಿದ್ರೇನ್ರಿ? ಹಾ ಸರ್, ಚೆಕ್ ಮಾಡಿದೆ. ಒಂದೇ ಕ್ಯಾಮ್ರಾ ವರ್ಕಿಂಗ್ ಅಲ್ಲಿ ಇರೋದು, ಅದು ಕೂಡ ಕ್ಲಾರಿಟಿ ಇಲ್ಲ. ಹೌದಾ? ಇಲ್ಲಿ 1000 ಗಾಡಿ ಓಡಾಡ್ತಾ ಇರ್ತವೆ ಸರ್. ಇಲ್ಲಿ ಕ್ಲೂ ಸಿಗೋದು ತುಂಬಾ ಕಷ್ಟ ಸರ್. ರೀ, ಲೊಕೇಶನ್ ಟ್ರೇಸ್ ಆಗಿದೆ, ನಡೀರಿ. ಹಾ ಸರ್.
It's a revenge. We have to escape, Vinay. ಇಲ್ಲಾಂದ್ರೆ ನಾವ್ ಇವತ್ತು ಪಕ್ಕ ಬದುಕಲ್ಲ. But how? ಇನ್ನು ಕರ್ಟನ್ಸ್ ಬೇಕು. ಬೇರೆ ರೂಮಲ್ಲಿ ನೋಡೋಣ. ಹೇ ಬೇಡ, ಈ ಆ ರೂಮಲ್ಲಿ ನಾಯಿ ಇದೆ. ಬಾ ಬಾ. Alex! Alex. Alex. Rest in peace, my boy. Alex. ನೀತಿ, ನಾವು ಈ ಮನೆಯಿಂದ ಎಸ್ಕೇಪ್ ಆಗೋಲ್ಲ. ಐ ಹ್ಯಾವ್ ಅನ್ ಐಡಿಯಾ. ನೋಡು, ಈ ಮನೇಲಿ 2 ಮೆಟ್ಲಿದೆ. ಒಂದು ಮೆಟ್ಲಲ್ಲಿ ನಾನು ಡಾಕ್ಟರ್ನ ಡೈವರ್ಟ್ ಮಾಡ್ತೀನಿ, ಇನ್ನೊಂದು ಮೆಟ್ಲಲ್ಲಿ ನೀನು ಎಸ್ಕೇಪ್ ಆಗು. ಅರ್ಥ ಆಗ್ತಿಲ್ಲ ವಿನಯ್. ನೋಡು, ನನ್ನಂಥ ಫ್ರೆಂಡ್ ನಿನಗೆ ಉಳಿದೇ ಇದ್ರೂ ಪರವಾಗಿಲ್ಲ, ಆದರೆ ನಿನ್ನಂಥ ಫ್ರೆಂಡ್ ನನಗೆ ಉಳಿಬೇಕು ನೀತಿ. ಏನ್ ತಲೆ ಕೆಟ್ಟಿದ್ಯಾ ನಿಂಗೆ? ಸ್ಯಾಕ್ರಿಫೈಸಾ? ನಾನು ಒಬ್ಳೆ ಬಂದಿರೋದು, ಬಟ್ ಹೋಗೋದಾದ್ರೆ ನಿನ್ನ ಕರ್ಕೊಂಡೇ ಹೋಗ್ತೀನಿ ವಿನಯ್. ವಿ ಕಾಂಟ್ ಎಸ್ಕೇಪ್. ವಿಲ್ ಅಟ್ಯಾಕ್. ವಾಟ್? Alex. Alex.
ವಿನಯ್ ಬೇಗ ಬಾ ಬಾ ಬೇಗ ಬಾ ಕೀ ಕಾಣಿಸ್ತಾ ಇಲ್ಲ ಅಯ್ಯೋ ಕಾರ್ ಕೇಳೋದು ವಿನಯ್ ವಿನಯ್ ಕಾರ್ ಕೀ ವಿನಯ್ ಪ್ಲೀಸ್ ಡಾಕ್ಟರ್ ಅವನಿಗೇನು ಮಾಡಬೇಡಿ ನೋ 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 ಡಾಕ್ಟರ್ ಪ್ಲೀಸ್ ಡಾಕ್ಟರ್ ವಿನಯ್
ಹೇಳು. Who the hell are you? ಹೇಳು. Why are you doing this? You bloody ಹೇಳು. ಹೇಳು. Be calm. You are a brave journalist. ಇದಕ್ಕೋಸ್ಕರನೇ 3 years ಇಂದ ವೇಟ್ ಮಾಡ್ತಾ ಇದ್ದೆ. Okay. Why are you killing Bloody-na? ನಿಮ್ ಸ್ಟೈಲಲ್ಲೇ ಹೇಳ್ತೀನಿ. But a small change. Breaking news! 15th October 2017. Rapist doctor attempt to rape. ಕಾಮುಕ ಡಾಕ್ಟರ್ನ ಕಾಮದಾಟ. ಆ ಡಾಕ್ಟರ್ನ ಹೆಸರು ಜೋಸೆಫ್. ನೋ. ಅವತ್ತು ಮತ್ತೆ ಶೂಟಿಂಗ್ ಎಲ್ಲ ನಡೀತಾ ಇದೆಯಾ? ಹಾಂ ಸರ್, ನೆಕ್ಸ್ಟ್ ವೀಕಿಂದ ಫಾರಿನ್ ಶೆಡ್ಯೂಲ್ ಇದೆ. ಓ ಇಸ್ ಇಟ್? ತಗೊಳ್ಳಿ. ಥ್ಯಾಂಕ್ ಯು. ಗುಡ್ ಸರ್. ಮನೀಶ್. ಹೇಳಿ ಸರ್. ಐಸೋಟೆಟಿನೋಯಿನ್ ಕ್ಯಾಪ್ಸೂಲ್ಸ್ ಮತ್ತೆ ಪಾಲಿಟ್ರೆಕ್ಸ್ 30 mg ಇಂಜೆಕ್ಷನ್ ತಗೊಂಬ. ಓಕೆ ಸರ್. ಬನ್ನಿ ಹೋಗೋಣ. ಹಾಂ ಸರ್. ಡಾಕ್ಟರ್, ಏನಾಯ್ತು? ಆಲ್ ಆಫ್ ಅ ಸಡನ್ ಶಿ ಫೆಲ್ ಅನ್ಕಾನ್ಷಿಯಸ್. ಹೌದಾ? ಇವನ್ ಐ ಆಮ್ ಫೀಲಿಂಗ್ ಡ್ರೌಸಿ. ಓಕೆ, ಯು ಡೋಂಟ್ ವರಿ ಸರ್. ನೀವು ರೆಸ್ಟ್ ಮಾಡಿ. ಐ ವಿಲ್ ಟೇಕ್ ಕೇರ್ ಆಫ್ ಹರ್. ಓಕೆ.
ಸೊ ನಾನು ಜೈಲಿಂದ ಬಂದಮೇಲೆ ನನ್ನ ಈ ಪರಿಸ್ಥಿತಿಗೆ ತಂದೋರ್ನ ಸುಮ್ಮನೆ ಬಿಡಬಾರ್ದು ಅಂತ ಫಿಕ್ಸ್ ಆದೆ. ನಾನು ಪೇಷಂಟ್ಗಳ ನ್ಯೂ ಡ್ಯೂಟೀಸ್ ರೆಕಾರ್ಡ್ ಮಾಡಿ ಫಾರಿನ್ಗೆ ಸೇಲ್ ಮಾಡ್ತಿದ್ದೆ. ಅದರಲ್ಲಿ ಸೆಲೆಬ್ರಿಟಿ ವಿಡಿಯೋಸ್ಗೆ ಡಿಮ್ಯಾಂಡ್ ಜಾಸ್ತಿ. ತುಂಬ ದಿನದಿಂದ ಇದೇ ಕೆಲಸ ಮಾಡ್ತಿದ್ದೆ. ಆದರೆ ಆವತ್ತು ಕಿಟಕಿ ಹೊರಗಡೆ ಪ್ರೆಸ್ನವ್ರ ಐಡಿ ಕಾರ್ಡ್ ಸಿಕ್ತು. ಆಗಲೇ ಗೊತ್ತಾಯ್ತು ನಾನು ಮಾಡಿರೋ ವಿಡಿಯೋಸ್ನೆಲ್ಲ ಯಾವುದೋ ಮೀಡಿಯಾದವರು ರೆಕಾರ್ಡ್ ಮಾಡಿದ್ದಾರೆ ಅಂತ. ಅದನ್ನು ಹೇಗಾದ್ರೂ ಮಾಡಿ ತಡಿಬೇಕು ಅನ್ನೋಷ್ಟರಲ್ಲಿ ರೂಪ ಸಿಕ್ಕಿದ್ಲು. ಹಲೋ, ಹೇಳಿ. ಹಾಂ, ಓಕೆ ಓಕೆ. ಎಷ್ಟಕ್ಕೆ ಡೀಲ್ ಆಗುತ್ತೆ? ಸರಿ ಸರಿ, ನೀವು ಲೊಕೇಶನ್ ಶೇರ್ ಮಾಡಿ, ನಾನು ಬೇಗ ಬಂದ್ಬಿಡ್ತೀನಿ. ಹಾಂ, ನಿಮ್ಮ ಜೂನಿಯರ್ ಡಾಕ್ಟರ್ ನನಗೆ ಕಾಲ್ ಮಾಡಿ ನನ್ನ ವಿಡಿಯೋ ಟೆಲಿಕಾಸ್ಟ್ ಮಾಡಬೇಡಿ, ನಿಮಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ಕೊಡ್ತೀನಿ ಅಂತ ಅಂದರು. ನಾನು ಓಕೆ ಅಂದೆ. ಆದರೆ ಆ ವಿಡಿಯೋಲಿ ಅವನಿಲ್ಲ ಅನ್ನೋ ವಿಷಯ ನನಗೆ ಗೊತ್ತಾಯಿತು. ಕ್ಯಾಮ್ರಾ ಎಲ್ಲ ರೆಡಿ ಇದೆ ಅಲ್ಲ ಸರ್? ನೋಡಿ, ಕ್ಯಾಮ್ರಾ ಅಲ್ಲಿರುತ್ತೆ. ನಾನು ಏನೇನು ಹೇಳ್ತೀನೋ ಅದನ್ನು ಮಾತ್ರ ಕ್ಯಾಮ್ರಾ ನೋಡ್ಕೊಂಡು ಹೇಳಿ. ನಮ್ಮ ಬಾಸ್ ಫುಟೇಜ್ ಒಂದಿದ್ರೆ ಅಷ್ಟು ಸಾಕು, ಹಿಂದೆ ಮುಂದೆ ನೋಡ್ದೇನೆ ಟೆಲಿಕಾಸ್ಟ್ ಮಾಡಿಬಿಡ್ತಾನೆ. ನಿನ್ ಜೊತೆ ಸೇರಿ ಸ್ಟಿಂಗ್ ಆಪರೇಷನ್ ಮಾಡಿದ್ಯಾರೋ? ಹೇಳೋ. ನೀತಿ ನೀನ್ ತಪ್ಪು ಮಾಡಿಲ್ಲ ಅಂದ್ರೆ ಅದನ್ನ ಕೋರ್ಟಲ್ಲಿ ಹೋಗಿ ಪ್ರೂವ್ ಮಾಡ್ಬೇಕಿತ್ತು. ಅದನ್ನ ಬಿಟ್ಟು ನಮ್ಮನ್ನ ಯಾಕೆ ಸಾಯಿಸ್ತಿದ್ಯಾ? I lost my family because of you bloody four people. ಚಿನ್ನು ಇಷ್ಟೇ ಇರೋದು, ಇಷ್ಟೇ ಎಷ್ಟು ತಿನ್ಬಿಡು ಆಯ್ತಾ? ನೋಡು, ನನ್ ಮಾತ್ ಕೇಳು, ಇಲ್ಲ ಅಂದ್ರೆ ಅಪ್ಪಂಗೆ ಹೇಳ್ತೀನಿ. ಅಪ್ಪ ಬಂದ್ರೆ ಬೈತಾರೀಗ. ಬಾ ಪಪ್ಪ, ಇಲ್ಲಿ ನೋಡು ಪಪ್ಪ. ನನ್ ಮಾತ್ ಕೇಳಲ್ವಾ? ಪುಟ್ಟ, ಹಾಗೆಲ್ಲ ಆಟ ಮಾಡಬಾರ್ದು ಆಯ್ತಾ? ಅಮ್ಮ ಊಟ ತಿನ್ಸಿದ್ರೆ ಊಟ ತಿನ್ಬೇಕು. ನಾನು ಏನೋ ಅಂತ ತಂದಿದ್ದೀನಿ, ಏನ್ ಗೊತ್ತಾ? ಏನ್ ಹೇಳು ನೋಡೋಣ. Look here. ನೀವ್ ಚಾಕ್ಲೇಟ್ ಕೊಟ್ಟು ಕೊಟ್ಟು ನಿಮ್ ಮಗ್ಳನ್ನ ಹಾಳು ಮಾಡ್ತಿದ್ದೀರಾ. ಅಮ್ಮ ಹೇಳ್ದ ಕೇಳ್ಬೇಕು ಆಯ್ತಾ? ಹಾಸ್ಪಿಟಲ್ ಹೋಗ್ತೀನಿ. ಸರಿ, ತಿಂತ್ಯಾ ಈಗ? ಈ ಜೀವನಿನದಲ್ಲವೇ ಕಳೆದು ಹೋದ ಹರುಷದಿಂದ ಈ ಮೌನ ಮಾತಾಗಿದೆ. ನಾನು ಕಂಡ ಕನಸೆಲ್ಲವೂ ಇಂದೊಮ್ಮೆ ನಿಜವಾಗದೆ, ನೀನು ಕಳೆದ ಕ್ಷಣವೆಲ್ಲವೂ ಮತ್ತೊಮ್ಮೆ ಸಿಗಬಾರದೆ. ನಾನು ಕಂಡ ಕನಸೆಲ್ಲವೂ ಇಂದೊಮ್ಮೆ ನಿಜವಾಗದೆ,
ಟಿವಿಲ್ ಬಂತಲ್ಲ, ಒಬ್ಬ ಡಾಕ್ಟ್ರು ಯಾರೋ ಆಕ್ಟರಿಗೆ ಮೋಸ ಮಾಡ್ದ ಅಂತ. ಇವ್ರ ಗಂಡನೇ ಅಂತೀರಿ? ಇಷ್ಟೊಂದು ಮಾನ ಮರ್ಯಾದೆ ಹೋದ್ಮೇಲೆ ಇವ್ರು ಇದ್ರೆ ಎಷ್ಟು, ಸತ್ರೆ ಎಷ್ಟು? ನೋಡೋ, ಇವ್ರ ಗಂಡ ರೇಪ್ ಕೇಸಲ್ಲಿ ಫಿಟ್ ಆದಂತೆ, ಖಾಲಿ ಬೇರೆ ಇದ್ದಾಳೆ, ಟ್ರೈ ಮಾಡೋಣ ಹೆಂಗೆ? ಅಯ್ಯೋ ಪಾಪ, ಗಂಡ ಬೇರೆ ಇಲ್ಲ, ನೀವು ಅಂದ್ರೆ ಡಾಕ್ಟ್ರು ಸರಿ ಇಲ್ವಂತೆ. ಇನ್ನು ಅವಳು ಹೇಗಿರ್ತಾಳೆ? ಅವಳು ಹಾಗೆ ಇರ್ತಾಳೆ ಅಷ್ಟೇ. ಅವಳ ಸಹವಾಸನ ಬೇಡ ನಮಗೆ, ಬಿಡ್ರಿ. ಡಾಕ್ಟರ್, ನಿಮ್ ಲೈಫ್ ಜೊತೆ ಆಟ ಆಡೋ ಯಾವ ಇಂಟೆನ್ಷನ್ ನಮ್ದಾಗಿರ್ಲಿಲ್ಲ. ಬಟ್ ಮೈ ಇಂಟೆನ್ಷನ್ ನಿಮ್ಮ 4 ಜನರನ್ನ ಸಾಯಿಸೋದು, ಮೈ ಡಿಯರ್. ಐಮ್ ಸಾರಿ ಡಾಕ್ಟರ್. ಲೊಕೇಶನ್ ಇಲ್ಲೇ ತೋರಿಸಿದೆ. ನಿಲ್ಸಿ ಗಾಡಿನ, ಅದೇ ಗಾಡಿ ಇರ್ಬೋದು. ಫೋನ್ ಬಿಸಾಕ. ಬಿಸಾಕ್ದೆ ಕಣೋ. ನಿಲ್ಸೋ ಗಾಡಿನ, ಎಲ್ಲ ಹೋಗ್ತಾ ಇದ್ದೀರಾ? ಯಾರ್ದು ಸರ್ ಫೋನು? ಇದು ರೂಪಾ ಫೋನೇ ಇರಬೇಕು. ಏ 303 ಅಲ್ಲಿ ನೋಡ್ರಿ. ಪೊಲೀಸ್ ಜೀಪ್ಗೆ ಕೂದಕ್ಕೆ ಎಷ್ಟೋ ಧೈರ್ಯ ನಿಂಗೆ? ಏಯ್, ಯಾರು ಧೈರ್ಯದ ಬಗ್ಗೆ ಮಾತಾಡ್ತಿದ್ಯಾ? ದಾರಿ ಮಧ್ಯೆ ಪೊಲೀಸ್ ಜೀಪ್ ನಿಲ್ಸಿದ್ರು ಅಷ್ಟೇ, ಪ್ರೇಮಿ ಮಿನಿಸ್ಟರ್ ಜೀಪ್ ನಿಲ್ಸಿರೋದು ಗೊತ್ತಾದ್ಯಾ? ನನಗೆ ಉಲ್ಟಾ ಮಾತಾಡ್ತೀಯಾ? ಉಲ್ಟಾ? ಪ್ರೆಸ್ ಅಮ್ಮ, ಪ್ರೆಸ್ಸು ನೋಡು. ಪ್ರೆಸ್ ಅಂತ ತಕ್ಷಣ ನಿನ್ ಮುಖ ಪುಷ್ ಆಗೋಯ್ತು. ಎಲ್ರಿ? ಸರ್ ಅವ್ರು ತಪ್ಪಿಸ್ಕೊಬಿಟ್ರು ಸರ್. ಹೌದಾ? ಸರಿ, ಅಲ್ಲೇನೋ ನೋಡೋಗ್ರಿ ಫಸ್ಟ್. ಫಸ್ಟ್ ಗಾಡಿಯಿಂದ ಕೆಳಗೆ ಇಳಿಯೋ, ಆಮೇಲೆ ಮಾತಾಡುವಂತೆ. ಲಾಕಪ್ ಅಲ್ಲಿ ಬೆಂಡೆ ತೆಗೆದ್ರೆ ಆಗ ಗೊತ್ತಾಗುತ್ತೆ ನಿಂಗೆ. ಕಳ್ಸಿ ಅವನ್ನ. ಸರಿ ಸರ್, ಸಾಹೇಬ್ರು ಹೇಳ್ತಾರ ಹೊರಡ. ತುಂಬಾ ನೋಡಿದೀನಿ, ಹೋಗ. ಬಂತಷ್ಟೇ. ಇವ್ನು ಯಾರು ಡ್ರೈವರ್ ಹಿಂಗವನೆ? ಸರ್ ಟೈಮ್ ಆಗ್ಬಿಟ್ಟಿದೆ ಸರ್. ಇಷ್ಟೊತ್ತಲ್ಲಿ ಇಂಥವ್ರೆ ಸರ್ ಸಿಗೋದು ನಮಗೆ. ಬೆಳಿಗ್ಗೆ ಹುಡ್ಕೋಣ ಬನ್ನಿ ಸರ್. ಸರಿ ಆಯ್ತು, ಈ ಫೋನ್ನ ಚೆಕ್ ಮಾಡಿಸಿ. ಸರಿ ಸರ್. ಆಯ್ತಾ? ಬೆಳಿಗ್ಗೆ ಒಳಗಡೆ ನನ್ಗೆ ಹೇಳಿ. ಓಕೆ ಸರ್. Good morning.
ಹಲೋ ಹಾಂ ಹೌದಾ ಲೇ ಅಲ್ಲೇ ಮನೆ ಹತ್ರ ಕೊಟ್ಬಿಡು ಲೊಕೇಶನ್ ಇದೆಯಲ್ಲ. ಯಾರೇ ಅದು? ಸರ್ ಡೆಲಿವರಿ ಬಾಯ್ ಸರ್. ಫುಡ್ ಆರ್ಡರ್ ಮಾಡಿದ್ದೆ, ಮನೆ ಹತ್ರ ಕೊಟ್ಬಿಡು ಅಂತ ಹೇಳಿದೆ. ಡೆಲಿವರಿ ಬಾಯಾ? ಹೌದು ಸರ್. ನಿಮ್ಮನ್ನೆಲ್ಲ ಕರೆಸಿರೋದು ಯಾಕಂದರೆ ಪೊಲೀಸವ್ರನ್ನ ಬಿಟ್ಟರೆ ಈ ಏರಿಯಾದಲ್ಲಿ ಜಾಸ್ತಿ ಅಬ್ಸರ್ವೇಷನ್ ಇರೋದು ಡೆಲಿವರಿ ಬಾಯ್ಸ್. ಯೆಲ್ಲೋ ಕಲರ್ ಆಕ್ಟಿವಾ ಗಾಡಿನ ಇಲ್ಲಿ ಯಾರಾದ್ರೂ ನೋಡಿದ್ದೀರಾ? ಲೈ ಬಾಯ್ ಬಿಡ್ರ ಲೈ. ಬೇಗ ಬಾರೋ, ಕೆಲಸ ಜಾಸ್ತಿ ಇದೆ. ಹಾಂ ನಡಿ ನಡಿ ಹೋಗೋಣ ಬೇಗ. ನಿಂಗೆ ಗೊತ್ತಾ ಅವ್ನು ಡಾಕ್ಟರ್ ಅಂತ ಕಣೋ. ಈಗಷ್ಟೇ ವಿನಯ್ ಅವರ ಬಾಡಿನ ಪೋಸ್ಟ್ ಮಾರ್ಟಂಗೆ ಕಳಿಸುತ್ತಿದ್ದಾರೆ. ಆರೋಪಿಯಾದ ಡಾಕ್ಟರ್ ಜೋಸೆಫ್ ಅನ್ನು ಇನ್ಸ್ಪೆಕ್ಟರ್ ಭರತ್ ಎನ್ಕೌಂಟರ್ ಮಾಡಿದ್ದಾರೆ. ನಾವು ಜನರಿಗೆ ಇನ್ಫಾರ್ಮೇಷನ್ ಕೊಡೋಕ್ಕೂ ಮೊದಲು ಅದು ರಾಂಗಾ ರೈಟಾ ಅಂತ ಮೊದಲು ನಾವು ಚೆಕ್ ಮಾಡ್ಕೋಬೇಕು. ಇದು ಅಷ್ಟೇ, ಅದು ಎಚ್ ಭರತ್, ನಾನು ಎಸ್ ಭರತ್. ರಾಂಗ್ ಇನ್ಫಾರ್ಮೇಷನಿಂದ ಡಾಕ್ಟರ್ದು ಲೈಫ್ ಹೋಯ್ತು, ನಂದು ಲವ್ ಹೋಯ್ತು. ನ್ಯೂಸ್ ಶುಡ್ ಮೇಕ್ ಸೆನ್ಸ್, ನಾಟ್ ನಾನ್ ಸೆನ್ಸ್. ಅದು ಸರಿ, ರಾತ್ರಿ ಬರ್ಡೇ ಆಗಿತ್ತು.
ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್. ಬನ್ನಿ ಕೂತ್ಕೊಳ್ಳಿ. ಪರವಾಗಿಲ್ಲ ಮೇಡಮ್, ಇರ್ಲಿ ಬಿಡಿ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಮೇಡಮ್. ನಮ್ ಕನ್ಸು ನನ್ಸಾಯ್ತು. ಹಾ ಮೇಡಮ್. ನಿಮ್ಮಿಂದ ನಮ್ ಮನೆ ನಮಗ್ ಸಿಕ್ತು. ಹೌದು. ನಮಗೋಸ್ಕರ ನೀವ್ ಇಷ್ಟೊಂದು ರಿಸ್ಕ್ ತಗೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಮ್ಯಾಮ್. ನಾವಿನ್ ಬರ್ತೀವಿ. ನಾವು ಬರ್ತೀವಿ ಮೇಡಮ್. ನಮಸ್ಕಾರ ಮೇಡಮ್. ಇದನ್ನ ಇವಾಗಲೇ ಟೆಲಿಕಾಸ್ಟ್ ಮಾಡಬೇಕು. ಮೇಡಮ್, ಇವತ್ತೇ ಟೆಲಿಕಾಸ್ಟ್ ಮಾಡಬೇಕು ಅಂತಿದ್ದೀರಾ? ಪ್ರಾಪರು ಇನ್ವೆಸ್ಟಿಗೇಷನ್ ಮಾಡಿದ್ದೀರಾ? ಅರ್ಥ ಆಯ್ತು ಮೇಡಮ್, ಆಯ್ತು.